ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಎಂಬ ಏಕಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-14. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ನನ್ನ ಮೇಲೆ ಕೃಪೆಯಿಟ್ಟು ಪರಮ ಗುಹ್ಯವು ಅಧ್ಯಾತ್ಮವೆಂಬ ಹೆಸರುಳ್ಳದ್ದು ಆದ ಯಾವ ಬೋಧನೆಯನ್ನು ಮಾಡಿದೆಯೋ ಅದರಿಂದ ನನ್ನ ಈ ಮೋಹ ನಾಶವಾಯಿತು. ಅರ್ಜುನ ಶ್ರೀಕೃಷ್ಣನಿಗೆ ನನ್ನ ಮೇಲೆ ಕೃಪೆಯಿಟ್ಟು ಎನ್ನುತ್ತಾನೆ, ಏಕೆಂದರೆ ಭಗವಂತನ ಕೃಪೆ ನಮ್ಮ ಮೇಲೆ ಬರಬೇಕಾದರೆ ನಾವು ಅವನ ಶಿಷ್ಯರಾಗಬೇಕು. ಆಗಲೇ ಅವನ ಕೃಪೆ ನಮಗೆ ಇಳಿದು ಬರುವುದು. ನಾವು ಅವನಲ್ಲಿ ಶರಣಾಗತರಾಗಿ ದೇವರೇ ನನ್ನನ್ನು ಉದ್ಧಾರ ಮಾಡು ಎಂದು ಕೇಳಿಕೊಳ್ಳಬೇಕು. ಸಾಧಾರಣ ಮನುಷ್ಯನನ್ನು ಮೊರೆ ಹೊಕ್ಕರೆ ಸಾಕು, ಅವನು ತನ್ನ ಕೈಲಾದುದನ್ನೆಲ್ಲ ನಮ್ಮ ಸಹಾಯಕ್ಕೆ ಮಾಡುತ್ತಾನೆ. ಯಾವಾಗ ದೇವರನ್ನು ಮೊರೆ ಹೋಗುವೆವೋ ಅವನು ನಮ್ಮ ಉದ್ಧಾರಕ್ಕೆ ಸರ್ವವನ್ನು ಮಾಡುತ್ತಾನೆ. ಶ್ರೀ ರಾಮಕೃಷ್ಣರು ಹೇಳುತ್ತಿದ್ದರು, ಭಗವಂತನ ಕೃಪೆ ಎಂಬ ತಂಗಾಳಿ ಯಾವಾಗಲೂ ಬೀಸುತ್ತಿದೆ. ಅದರಿಂದ ನಾವು ಪ್ರಯೋಜನ ಪಡೆದುಕೊಳ್ಳಬೇಕಾದರೆ ನಾವು ನಮ್ಮ ಜೀವನದ ದೋಣಿಯ ಧ್ವಜಪಟವನ್ನು ಬಿಚ್ಚಿ ಬೀಸುವ ಗಾಳಿಯ ಸಹಾಯವನ್ನು ಪಡೆದುಕೊಳ್ಳಬೇಕು. ಆಗ ಅದು ನಮ್ಮನ್ನು ಗುರಿಯೆಡೆಗೆ ತಳ್ಳುವುದು. ನಮ್ಮನ್ನು ಅವನಿಗೆ ಅರ್ಪಿಸಿಕೊಳ್ಳಬೇಕು. ಆಗ ಗೊತ್ತಾಗುವುದು ಅವನು ಹೇಗೆ ಕೆಲಸ ಮಾಡುತ್ತಿರುವನು ಎಂಬುದು. ನೀನು ಹೇಳಿರುವುದು ಪರಮಗುಹ್ಯವಾಗಿರುವುದು. ಪರಮಾತ್ಮನ ರಹಸ್ಯವನ್ನು ನಾವು ಎಲ್ಲೋ ಹೊರಗೆ ಹುಡುಕಬೇಕಾಗಿಲ್ಲ, ಅದು ಹತ್ತಿರಕ್ಕೂ ಹತ್ತಿರ. ಇದು ನನ್ನ ಅಂತರಾಳದಲ್ಲೇ ಇದೆ. ಆದರೆ ನನ್ನ ಅಜ್ಞಾನದ ಪಾಚಿಯಿಂದ ಅದು ಕಾಣೆಯಾಗಿದೆ. ಯಾವಾಗ ಅಜ್ಞಾನವನ್ನು ಆಚೆಗೊಯ್ಯುವೆವೋ ಆಗ ಹಿಂದಿರುವ ಜ್ಞಾನ ಜಲ ಕಾಣುವುದು. ಯಾವುದೋ ಒಂದು ಬೆಲೆ ಬಾಳುವ ವಸ್ತುವನ್ನು ನಾವು ಒಂದು ಕಡೆ ಇಟ್ಟು ಬೀಗ ಹಾಕಿ ಬೀಗದ ಕೈಯನ್ನು ಇಟ್ಟ ಸ್ಥಳವನ್ನೇ ಮರೆತು ಬಿಡುವೆವು. ಅದನ್ನು ನಾವೇ ಇಟ್ಟವರು ನಮಗೇ ಮರೆತು ಹೋಗಿದೆ ಎಲ್ಲಿಟ್ಟೆವು ಎಂದು. ಅದರಂತೆಯೇ ಪರಮಾತ್ಮ ವಸ್ತು ನಮ್ಮಲ್ಲಿಯೇ ಅದು ಇದೆ. ನಾನು ಎಂದು ಹೇಳುವ ಅಹಂಕಾರದ ಹಿಂದೆಯೇ ಅದು ಅವಿತಿದೆ. ಶ್ರೀಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಪಾಂಡವರಲ್ಲಿ ತಾನು ಧನಂಜಯ ಎನ್ನುತ್ತಾನೆ. ಧನಂಜಯ ಎಂದು ತೋರುತ್ತಿರುವ ವ್ಯಕ್ತಿಯ ಹಿಂದೆ ನಿಜವಾಗಿರುವುದು ಪರಮಾತ್ಮನೇ. ಆದರೆ ಅಜ್ಞಾನದ ನಾನು ಎಂಬುದು ಅವನನ್ನು ಕಾಣದಂತೆ ಮಾಡಿ ನಾನೇ ತುಂಬ ದೊಡ್ಡವನು ಎಂದು ಮೆರೆಸುತ್ತಿದೆ. ಇದು ಕಸ್ತೂರಿ ಮೃಗದ ನಾಭಿಯಿಂದ ಬರುವ ಕಸ್ತೂರಿಯಂತೆ. ಮೊದಲು ಅದು ಪರಿಮಳವನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಅಲೆಯುವುದು. ಕೊನೆಗೆ ಎಲ್ಲಿಯೂ ಸಿಕ್ಕದೆ ಸಾಕಾಗಿ ಮಲಗಿದಾಗ ಅದು ತನ್ನ ನಾಭಿಯಿಂದಲೇ ಬರುತ್ತಿದೆ ಎಂಬುದು ಹೊಳೆಯುವುದು. ಇಲ್ಲಿ ಆಧ್ಯಾತ್ಮಿಕ ವಿದ್ಯೆಯ ರಹಸ್ಯವನ್ನು ಹೇಳುತ್ತಾನೆ. ಪರಮಾತ್ಮ ನಮ್ಮ ಅಂತರಾಳದಲ್ಲಿ ಹೇಗೆ ಬೆಳಗುತ್ತಿರುವನೋ ಹಾಗೆಯೇ ಪ್ರಪಂಚದ ಸರ್ವ ವಸ್ತುಗಳಲ್ಲಿ ಇರುವನು. ಕೆಲವು ಕಡೆ ಅವನು ತನ್ನ ವಿಭೂತಿಯಿಂದ ಚೆನ್ನಾಗಿ ಕಾಣುತ್ತಿರುವನು, ಮತ್ತೆ ಕೆಲವು ಕಡೆ ಮೊಬ್ಬಾಗಿ ಕಾಣುತ್ತಿರುವನು. ಹೊರಗೆ ಅಷ್ಟೊಂದು ಅಜ್ಞಾನ ಮುಚ್ಚಿಕೊಂಡಿರುವುದರಿಂದ ಅವನು ಕಾಣುತ್ತಿಲ್ಲ. ಕಾಣದೇ ಇದ್ದರೂ ಅವನು ಇಲ್ಲವೇ ಇಲ್ಲ. ಅವನು ಸರ್ವಾಂತರ್ಯಾಮಿ. ಅವನು ಇಲ್ಲದೇ ಇಲ್ಲ, ಅವನು ಎಲ್ಲ ಕಡೆಯೂ ಇರುತ್ತಾನೆ. ಅವನು ಸರ್ವಾಂತರ್ಯಾಮಿ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಶ್ರೇಷ್ಠವಾದುದು. ಅಂತಹ ಶ್ರೇಷ್ಠವಾದುದನ್ನು ಅರ್ಜುನನ ಮೇಲೆ ಕೃಪೆಯಿಟ್ಟು ಹೇಳಿರುವನು. ಈ ಪ್ರಪಂಚ ಅವನಿಂದಲೇ ಬಂದಿದೆ, ಅವನಲ್ಲಿಯೇ ಇದೆ. ಆದರೂ ನಮಗೆ ಅವನಷ್ಟು ಅಜ್ಞಾತವಾಗಿರುವುದು ಯಾವುದೂ ಇಲ್ಲ. ಪರಮಾತ್ಮನ ಮೇಲೆ ಪರಮಾತ್ಮನಲ್ಲದ ಕಸದಿಂದ ಅವನನ್ನು ಕಾಣದಂತೆ ಮಾಡಿಕೊಂಡಿರುವವರು ನಾವೇ. ನಮ್ಮ ಹಿಂದೆ ಅವನಿರುವನು, ಆದರೆ ನಾವು ಅವನ ಮೇಲೆ ದೇಹ, ಮನೋ, ಬುದ್ಧಿ, ಅಹಂಕಾರಗಳನ್ನು ಹಾಕಿ ಕಾಣದಂತೆ ಮಾಡಿಬಿಟ್ಟಿರುವೆವು. ಕೆಲವು ವೇಳೆ ಎಷ್ಟು ಬರದಂತೆ ಮಾಡಿದರೂ ಬಿಡದೆ ಕಾಣುವ ವಿಭೂತಿಯನ್ನು ಭಗವಂತನದು ಎಂದು ತಿಳಿಯದೆ ಬರೀ ಆಯಾ ವಸ್ತುಗಳಿಗೆ ಮತ್ತು ವ್ಯಕ್ತಿಗಳಿಗೆ ಮಾತ್ರ ಗಮನ ಕೊಡುತ್ತೇವೆ. ಈ ಶಕ್ತಿ ಯಾರದು, ಎಲ್ಲಿಂದ ಬರುತ್ತಿದೆ ಎಂದು ತಿಳಿದುಕೊಳ್ಳಲು ಯತ್ನಿಸಿದರೆ ಅದು ನಮ್ಮನ್ನು ಭಗವಂತನ ಮೂಲಕ್ಕೆ ಕರೆದೊಯ್ಯುವುದು. ನನ್ನ ಮೋಹ ನಾಶವಾಯಿತು ಎನ್ನುತ್ತಾನೆ ಅರ್ಜುನ. ಇವನ ಮೋಹ ಯಾವುದು? ನಾನು ಅರ್ಜುನ ಈ ಯುದ್ಧದಲ್ಲಿ ಗುರು ಹಿರಿಯರನ್ನು ರಾಜ್ಯದಾಸೆಗೆ ಕೊಲ್ಲುತ್ತಿರುವೆನು.
ಇದೊಂದು ಮಹಾಪಾಪ ಎಂದು ಭಾವಿಸಿದ್ದ. ಆದರೆ ಈಗ ಅವನಿಗೆ ಗೊತ್ತಾಗುತ್ತಿದೆ, ಅರ್ಜುನನ ಹಿಂದೆ ನಿಜವಾಗಿ ನಿಂತು ಕೆಲಸ ಮಾಡುತ್ತಿರುವವನು ಭಗವಂತನೇ. ಇವನೊಂದು ನಿಮಿತ್ತ. ಪಾಪ ಪುಣ್ಯಗಳಾವುವು ಇಲ್ಲ ಇವನಿಗೆ. ಭಗವಂತ ತನ್ನ ಕೆಲಸವನ್ನು ಮಾಡುವುದಕ್ಕೆ ಕೆಲವು ವ್ಯಕ್ತಿಗಳನ್ನು ಆರಿಸಿಕೊಂಡಾಗ ನಾವು ಅವನ ನಿಮಿತ್ತ ಆಗುವೆವು. ಒಂದು ರೇಡಿಯೋ ಮೂಲಕ ಚೆನ್ನಾಗಿ ಹಾಡು ಬರುತ್ತಿದೆ. ಆ ಹಾಡನ್ನು ನಾವು ಮೆಚ್ಚುತ್ತೇವೆ, ರೇಡಿಯೋವನ್ನು ಹೊಗಳುವುದಿಲ್ಲ. ಇದರ ಮೂಲಕ ಅದು ಬರುತ್ತಿದೆಯೇ ಹೊರತು ರೇಡಿಯೋನೇ ಅದನ್ನು ಹಾಡುತ್ತಿಲ್ಲ. ಹಾಗೆಯೇ ಭಗವಂತನ ಶಕ್ತಿ ಕೆಲಸ ಮಾಡುವುದು ಕೆಲವು ವ್ಯಕ್ತಿಗಳ ಮೂಲಕ. ಸಾಧಾರಣ ಜನ ಆ ವ್ಯಕ್ತಿಯನ್ನು ನೋಡುತ್ತಾರೆ, ಆ ಮನುಷ್ಯ ಮಾಡುವ ಕೆಲಸವನ್ನು ಕೊಂಡಾಡುತ್ತಾರೆ. ಆದರೆ ಸತ್ಯವೇ ಬೇರೆ. ಹೊಗಳಿಕೆಗೆ ಆ ವ್ಯಕ್ತಿ ಪಾತ್ರವಲ್ಲ, ಭಗವಂತನೊಬ್ಬನೇ ಹೊಗಳಿಕೆಗೆ ಪಾತ್ರ. ಇವನು ಇಲ್ಲದೆ ಇದ್ದರೆ ಭಗವಂತ ಮತ್ತೆ ಯಾರನ್ನೋ ತೆಗೆದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಿದ್ದ. ಅವನ ಕೆಲಸ ಯಾವುದೋ ಒಂದು ವ್ಯಕ್ತಿಯ ಮೇಲೆ ನಿಂತಿಲ್ಲ. ಯಾವಾಗ ನಮ್ಮನ್ನು ನಿಮಿತ್ತವಾಗಿ ಆರಿಸಿಕೊಳ್ಳುವನೋ ಆಗ ಧನ್ಯರಾಗುವವರು ನಾವು. ಅವನು ನಮ್ಮ ಮೇಲಿನ ಕೃಪೆಯಿಂದ ಇದನ್ನು ಉಪಯೋಗಿಸುತ್ತಿರುವನು. ದೇವರು ತನ್ನ ಕೆಲಸಕ್ಕೆ ವ್ಯಕ್ತಿಗಳನ್ನು ಆರಿಸಿಕೊಳ್ಳುತ್ತಾನೆ. ಎಲ್ಲಿ ಅವನ ಶಕ್ತಿ ಯಾವ ತಡೆಯೂ ಇಲ್ಲದೆ ಹರಿಯುವುದೋ ಅಂತಹ ವಸ್ತುವನ್ನು ಆರಿಸಿಕೊಳ್ಳುತ್ತಾನೆ. ಕೊಳಲೂದುವವನು ಗಟ್ಟಿಯ ಬಿದಿರನ್ನು ತೆಗೆದುಕೊಳ್ಳುವುದಿಲ್ಲ, ಟೊಳ್ಳಾದ ಬಿದಿರನ್ನು ತೆಗೆದುಕೊಂಡು ಅದರಲ್ಲಿ ಕೊಳಲು ಮಾಡಿಕೊಳ್ಳುತ್ತಾನೆ. ಅದರ ಮೂಲಕ ತನ್ನ ಗಾನವನ್ನು ಅವನು ಹೊರಸೂಸುವನು. ಕೊಳಲಿಗಲ್ಲ ಆ ಕೀರ್ತಿ, ಯಾರು ಅದನ್ನು ಊದುತ್ತಿರುವನೋ ಅವನಿಗೆ ಸಲ್ಲುವುದು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಶ್ರೀಕೃಷ್ಣ, ಕೃಷ್ಣ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ನಾಶದ ವಿಚಾರವಾಗಿ ನಿನ್ನಿಂದ ಕೇಳಿದೆ. ಅದೇ ರೀತಿ ನಿನ್ನ ಅವಿನಾಶಿಯಾದ ಮಹಾತ್ಮ್ಯವನ್ನು ಕೂಡ ವಿಸ್ತಾರವಾಗಿ ಕೇಳಿದೆನು. ಅರ್ಜುನ ಶ್ರೀಕೃಷ್ಣನಿಂದ ಪ್ರಾಣಿಗಳಿಗೆಲ್ಲ ಅವನೇ ಬೀಜ ಸ್ವರೂಪನಾಗಿರುವನು, ಎಲ್ಲ ಅವನಿಂದಲೇ ಬಂದಿದೆ ಎಂಬುದನ್ನು ಕೇಳಿದ. ಅವು ಪ್ರಪಂಚಕ್ಕೆ ಬಂದ ಮೇಲೆ ಅವುಗಳನ್ನೆಲ್ಲ ರಕ್ಷಿಸುವವನು ಅವನೇ ಮತ್ತು ಅಂತ್ಯಕಾಲದಲ್ಲಿ ಅವುಗಳನ್ನು ಕೊಂಡೊಯ್ಯುವವನು ಅವನೇ ಎಂಬುದನ್ನು ಕೇಳಿದ. ಅವನ ಮಹಾತ್ಮೆ, ಭಗವಂತನ ಮಹಾತ್ಮೆ ಅವ್ಯಯವಾದುದು, ಎಂದಿಗೂ ನಾಶವಾಗುವುದಿಲ್ಲ. ಯಾವುದರ ಮೂಲಕ ಅದು ವ್ಯಕ್ತವಾಗುವುದೋ ಅದು ನಾಶವಾಗಬಹುದು. ಆದರೆ ಅವನ ಭಗವಂತನ ಮಹಾತ್ಮೆಗೆ ನಾಶವಿಲ್ಲ. ಅವನು ಬೇರೊಂದು ವಸ್ತು ಮತ್ತು ವ್ಯಕ್ತಿಗಳ ಮೂಲಕ ಮುಂದೆ ವ್ಯಕ್ತವಾಗುವನು. ವಸ್ತು ವ್ಯಕ್ತಿಗಳಿಗಲ್ಲ, ವಸ್ತು ವ್ಯಕ್ತಿಗಳೆಲ್ಲವೂ ನಿಮಿತ್ತಗಳಷ್ಟೇ. ಒಂದು ನಿಮಿತ್ತ ಹೋದರೆ ಮತ್ತೊಂದು ನಿಮಿತ್ತವನ್ನು ಭಗವಂತ ಕೈಗೆತ್ತಿಕೊಳ್ಳುವನು. ಅವನಿಗೇನು, ನಿಮಿತ್ತಕ್ಕೇನು, ಭಗವಂತನಿಗೆ ಯಾವ ದಾರಿದ್ರ್ಯವೂ ಇಲ್ಲ. ಏವಮೇತದ್ ಯಥಾತ್ಮತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ, ನೀನು ನಿನ್ನನ್ನು ಯಾವ ರೀತಿ ಹೇಳಿರುವೆಯೋ ಅದು ಹಾಗೆಯೇ ಸರಿ. ಆದರೂ ನಿನ್ನ ವಿಶ್ವರೂಪವನ್ನು ನೋಡಲು ಇಚ್ಛಿಸುತ್ತೇನೆ. ಅರ್ಜುನ ಶ್ರೀಕೃಷ್ಣನಿಗೆ ನಿನ್ನನ್ನು ಯಾವ ರೀತಿ ನೀನು ವಿವರಿಸಿಕೊಂಡಿರುವೆಯೋ ಅದು ಹಾಗೆಯೇ ಸರಿ ಎನ್ನುತ್ತಾನೆ. ಆದ್ದರಿಂದ ಇನ್ನು ಶ್ರೀಕೃಷ್ಣನನ್ನು ಆತ ಸಾಧಾರಣ ವ್ಯಕ್ತಿಯಂತೆ ನೋಡುವುದಿಲ್ಲ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವಗಳಿವೆ. ಒಂದು ತಾತ್ಕಾಲಿಕವಾಗಿ ಅರ್ಜುನನಿಗೆ ಸಾರಥಿಯಾಗಿರುವುದು, ಮತ್ತೊಂದು ಅವನ ವಿಭುರೂಪ. ಆ ರೂಪದಲ್ಲಿ ಈ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿಸಿ ಪಾಲಿಸುತ್ತಿರುವನು ಮತ್ತು ಕೊನೆಗೆ ತನ್ನಲ್ಲಿಯೇ ಸೆಳೆದುಕೊಳ್ಳುವನು. ಈ ಸೃಷ್ಟಿಯಲ್ಲೆಲ್ಲ ಓತಪ್ರೋತನಾಗಿರುವನು. ಅವನಿಲ್ಲದ ಎಡೆಯಿಲ್ಲ. ಅವನ ಜ್ಞಾನಕ್ಕೆ, ಶಕ್ತಿಗೆ, ಪವಿತ್ರತೆಗೆ ಒಂದು ಅಂತ್ಯವಿಲ್ಲ. ಇವುಗಳನ್ನೆಲ್ಲ ಸ್ವಲ್ಪವೂ ಅನುಮಾನಿಸದೆ ಅರ್ಜುನ ಒಪ್ಪಿಕೊಳ್ಳುತ್ತಾನೆ. ಇನ್ನು ಮೇಲೆ ಅವನಿಗೆ ಶ್ರೀಕೃಷ್ಣ ಸಖನಲ್ಲ, ಸರಿಸಮಾನನಲ್ಲ. ಅವನು ಸಾಕ್ಷಾತ್ ಪರಮೇಶ್ವರ. ಇವನಾದರೂ ಅವನ ಶಿಷ್ಯ, ಅವನ ಭಕ್ತ. ಶ್ರೀಕೃಷ್ಣನ ಬೋಧನೆ ಅರ್ಜುನನ ಮನಸ್ಸಿನ ಮೇಲೆ ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡಿದೆ. ಆದರೂ ನಿನ್ನ ಈಶ್ವರೀ ರೂಪವನ್ನು ನೋಡಬೇಕೆಂದು ಬಯಸುವೆನು ಎನ್ನುತ್ತಾನೆ. ಈಶ್ವರೀ ರೂಪ ಎಂದರೆ ಅವನು ಪ್ರಪಂಚವನ್ನೆಲ್ಲ ಹೇಗೆ ನಡೆಸುತ್ತಿರುವನು ಮತ್ತು ಧ್ವಂಸ ಮಾಡುತ್ತಿರುವನು ಇದನ್ನು ನೋಡ ಬಯಸುವನು. ಸಾಮಾನ್ಯ ರೂಪಿನಲ್ಲಿಯೂ ಪರಮಾತ್ಮನಿದ್ದಾನೆ, ಆದರೆ ಅವನ ಈಶ್ವರೀ ರೂಪ ಆಕರ್ಷಕವಾಗಿದೆ. ಮಿಲಿಟರಿ ಕಮಾಂಡರ್ ಚೀಫ್ ಮನೆಯಲ್ಲಿ ಮಕ್ಕಳೊಡನೆ ಇರುವಾಗ ಅವರೊಡನೆ ಆಡುತ್ತಿರುವನು. ಅವನಿಗೆ ಮಿಲಿಟರಿಯ ಯಾವ ಯೂನಿಫಾರ್ಮ್ ಇಲ್ಲ, ಸಾದಾ ಡ್ರೆಸ್ಸಿನಲ್ಲಿ ಇರುವನು. ಆದರೆ ಅವನೇ
ಒಂದು ಮಿಲಿಟರಿ ಪೆರೇಡಿನಲ್ಲಿ ಹೋಗುವಾಗ ತನ್ನ ಯೂನಿಫಾರ್ಮ್ ಧರಿಸಿ ತನಗೆ ಬಂದ ಮೆಡಲ್ಗಳನ್ನೆಲ್ಲ ಹಾಕಿಕೊಂಡು ಬಹಳ ಟಿವಿಯಿಂದ ಹೋಗುವನು. ಪ್ರತಿಯೊಬ್ಬ ಸಿಪಾಯಿಯು ಅವನನ್ನು ಅಷ್ಟು ಗೌರವದಿಂದ ಕಾಣುವನು. ಅವನ ಒಂದು ಮಾತು, ಒಂದು ಸನ್ನೆ ಇತರರಿಗೆ ಆಜ್ಞೆ ಮತ್ತು ಶಾಸನ. ಕೆಲವು ವೇಳೆ ಮಕ್ಕಳು ಕೂಡ ಈ ಡ್ರೆಸ್ಸಿನಲ್ಲಿರುವ ತಮ್ಮ ಅಪ್ಪನನ್ನು ನೋಡಲು ಹೋಗುವರು. ಅಲ್ಲಿ ಅವನ ಟಿವಿಯನ್ನು ನೋಡಿ ಬೆರಗಾಗುವರು. ಅರ್ಜುನ ಕೂಡ ಅದರಂತೆಯೇ ಭಗವಂತನ ಐಶ್ವರ್ಯ ರೂಪವನ್ನು ನೋಡಲು ಇಲ್ಲಿ ಬಯಸುತ್ತಿದ್ದಾನೆ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಪ್ರಭು, ಅದನ್ನು ನಾನು ನೋಡಲು ಸಾಧ್ಯ ಎಂದು ನೀನು ಭಾವಿಸಿದರೆ ಯೋಗೇಶ್ವರ, ಅಕ್ಷಯವಾದ ನಿನ್ನ ರೂಪವನ್ನು ತೋರಿಸು. ಅರ್ಜುನ ಶ್ರೀಕೃಷ್ಣನನ್ನು ಕೇಳಿಕೊಳ್ಳುತ್ತಿದ್ದಾನೆ, ನನಗೆ ಅದನ್ನು ನೋಡಲು ಸಾಧ್ಯವಾದರೆ ತೋರಿಸು ಎಂದು. ಅರ್ಜುನನಿಗೇನೋ ನೋಡಬೇಕೆಂಬ ಆಸೆಯಿದೆ. ಆದರೆ ಜೀವನದಲ್ಲಿ ಒಂದು ವಸ್ತುವನ್ನು ಪಡೆಯಬೇಕಾದರೆ ಆಸೆಯೊಂದೇ ಸಾಲದು, ಅದಕ್ಕೆ ಯೋಗ್ಯತೆ ಕೂಡ ಇರಬೇಕು. ಎಷ್ಟು ಜನ ಹುಡುಗರಿಗೆ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕೆಂಬ ಆಸೆಯಿಲ್ಲ, ಆದರೆ ಎಲ್ಲರಿಗೂ ಆ ಯೋಗ್ಯತೆ ಇದೆಯೇ? ಆದ ಕಾರಣವೇ ಅರ್ಜುನನಿಗೆ ಆಸೆ ಇದ್ದರೂ ಅದಕ್ಕೆ ತಾನು ಯೋಗ್ಯನೋ ಅಲ್ಲವೋ ಎಂಬುದು ಗೊತ್ತಿಲ್ಲ. ಅದನ್ನು ಅವನು ತಿಳಿದುಕೊಳ್ಳಲಾರ, ಅದನ್ನು ಗುರು ಮಾತ್ರ ತಿಳಿದುಕೊಳ್ಳಬಲ್ಲ. ಶಿಷ್ಯನ ಯೋಗ್ಯತೆ ಏನು, ಇವನು ಎಷ್ಟನ್ನು ಅರಗಿಸಿಕೊಳ್ಳುತ್ತಾನೆ ಎಂಬುದನ್ನು ಅರಿತು ಗುರುವಾದವನು ಅದಕ್ಕೆ ತಕ್ಕಂತೆ ಬೋಧನೆಯನ್ನು ಮಾಡುತ್ತಾನೆ. ಮಕ್ಕಳು ಏನೇನೋ ಬೇಕಾದಷ್ಟು ತಿನ್ನಬೇಕೆಂದು ಬಯಸುವರು. ಆದರೆ ಮನೆಯಲ್ಲಿರುವ ತಾಯಿಗೆ ಈ ಮಕ್ಕಳ ಜೀರ್ಣಶಕ್ತಿ ಎಷ್ಟು ಮಟ್ಟಿನದು ಎಂಬುದು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ತಕ್ಕಂತೆ ಅವರಿಗೆ ಬಡಿಸುವಳೆ ಹೊರತು ಅವರು ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ. ಇಲ್ಲಿಯೂ ಕೂಡ ಅರ್ಜುನ ಶ್ರೀಕೃಷ್ಣನಿಗೆ ನೀನು ಈಶ್ವರಿ ರೂಪವನ್ನು ನನಗೆ ತೋರಿಸಲೇಬೇಕು ಎಂದು ಕೇಳುವುದಿಲ್ಲ. ನಾನು ಅದನ್ನು ನೋಡಲು ಶಕ್ತನಾಗಿದ್ದೇನೆ ಎಂದು ನಿನಗೆ ಭಾವಿಸಿದರೆ ತೋರು ಎನ್ನುವನು. ತೋರಿಸುವುದು ಬಿಡುವುದು ಅದನ್ನೆಲ್ಲ ದೇವರ ಪಾಲಿಗೆ ಬಿಡುವನು. ಅನೇಕರು ದೇವರನ್ನು ನೋಡಬೇಕೆಂದು ಆಶಿಸುವರು. ಅವನು ಸಾಮಾನ್ಯ ರೂಪಿನಲ್ಲಿ ಬಂದು ನಿಂತರೆ ಅವನನ್ನು ದೇವರು ಎಂದು ನಾವು ನಂಬುವುದೇ ಇಲ್ಲ. ಅವನೇನಾದರೂ ವಿಶೇಷ ರೂಪಿನಂತೆ ಪ್ರಕಟವಾದರೆ ನಾವು ಅದನ್ನು ತಾಳಲಾರದೆ ಮೂರ್ಛೆ ಬೀಳುತ್ತೇವೆ. ನರೇಂದ್ರ ಅಂದರೆ ವಿವೇಕಾನಂದರು ಶ್ರೀರಾಮಕೃಷ್ಣರ ಬಳಿಗೆ ಬಂದು ದೇವರಿದ್ದಾನೆಯೇ, ಅವನನ್ನು ನೀವು ತೋರಿಸುವಿರಾ ಎಂದು ಕೇಳಿದಾಗ ಶ್ರೀರಾಮಕೃಷ್ಣರು ಆತನನ್ನು ಸ್ಪರ್ಶಿಸುತ್ತಾರೆ. ಅವನ ಎದುರಿಗೆ ಇರುವ ವಸ್ತು ಮಾಯವಾಗತೊಡಗಿತು. ಆ ನರೇಂದ್ರನ ವ್ಯಕ್ತಿತ್ವವೇ ಕರಗತೊಡಗಿತು. ಆಗ ಅವನು ಅರಚಿಕೊಳ್ಳುತ್ತಾನೆ, ಅಯ್ಯೋ ನೀವು ಏನು ಮಾಡುತ್ತಿರುವಿರಿ, ನನಗೆ ಮನೆಯಲ್ಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ ಎಂದು. ಶ್ರೀರಾಮಕೃಷ್ಣರು ನಗುತ್ತಾ ಸಾಕು ಇವತ್ತಿಗೆ ಇಷ್ಟೇ ಎನ್ನುತ್ತಾರೆ. ನರೇಂದ್ರನು ಉತ್ಸಾಹದಿಂದ ಕೇಳುತ್ತಾನೆ, ಆದರೆ ಬರುವುದನ್ನು ಸ್ವೀಕರಿಸುವುದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದನೇ ಇಲ್ಲ, ಅವನು ಇನ್ನೂ ಅದಕ್ಕೆ ಅಣಿಯಾಗಬೇಕಾಗಿತ್ತು. ಸಹಸ್ರಾರು ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಒಂದು ಸಣ್ಣ ತಂತಿಯಲ್ಲಿ ಹರಿಯತೊಡಗಿದರೆ ಆ ತಂತಿ ಕರಗಿ ಹೋಗುವುದು. ಹಾಗೆಯೇ ದೇವರನ್ನು ನೋಡಬೇಕಾದರೆ ನಮ್ಮನ್ನು ನಾವು ಅಣಿ ಮಾಡಿಕೊಳ್ಳಬೇಕು. ಆಗಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ನಾನಾ ವಿಧವಾದ ದಿವ್ಯವಾದ ಅನೇಕ ವರ್ಣ ಮತ್ತು ಆಕೃತಿಗಳುಳ್ಳ ನನ್ನ ಅಸಂಖ್ಯಾತ ರೂಪಗಳನ್ನು ನೋಡು. ಶ್ರೀಕೃಷ್ಣ ಅರ್ಜುನನಿಗೆ ಮಾರ್ಗದರ್ಶಕನಂತೆ ಮುಂಚೆಯೇ ಅವನ ಮನಸ್ಸನ್ನು ಏನೇನನ್ನು ನೋಡುವನೋ ಅದಕ್ಕೆ ಅಣಿ ಮಾಡುವನು. ನಾನಾ ವಿಧವಾದ ರೂಪಗಳು ಇಲ್ಲಿವೆ, ಒಂದಲ್ಲ ಬಗೆ ಬಗೆಯ ರೂಪಗಳು. ಯಾವ ಯಾವ ರೂಪದಲ್ಲಿ ಈ ಪ್ರಪಂಚದಲ್ಲಿ ಕೆಲಸ ಮಾಡುತ್ತಿರುವನೋ ಅವನ್ನೆಲ್ಲ ನೋಡುತ್ತಾನೆ. ಈ ರೂಪಗಳು ದಿವ್ಯವಾದವು, ಸುಂದರವಾದವುಗಳು ಮತ್ತು ಭವ್ಯವಾದವುಗಳು. ಇಂತಹ ರೂಪವನ್ನು ಅವನು ಜಾಗೃತ ಅವಸ್ಥೆಯಲ್ಲಿ ಎಂದು ನೋಡಿರಲಿಕ್ಕಿಲ್ಲ. ಆ ರೂಪಗಳಾದರೂ ಅನೇಕ ಬಣ್ಣಗಳಿಂದ ಕೂಡಿವೆ. ಅದೊಂದು ಬಣ್ಣ ಬಣ್ಣದ ಸಂತೆ. ಅನೇಕ ಆಕೃತಿಗಳುಳ್ಳ ರೂಪ ಅದು. ಅದಕ್ಕೆ ಒಂದು ರೂಪವಲ್ಲ ಇರುವುದು, ಹಲವಾರು ರೂಪಗಳಿಂದ ಕೂಡಿದೆ. ಅವು ಅಸಂಖ್ಯಾತ. ಅವುಗಳನ್ನು ನೋಡುವಾಗ ನಮ್ಮ ವ್ಯಕ್ತಿತ್ವ ತತ್ತರಿಸುವುದು. ಇಂದ್ರಿಯಾತೀತ ಅನುಭವಗಳನ್ನು ಇಂದ್ರಿಯಗಳ ಭಾಷೆಯ ಮೂಲಕ ವಿವರಿಸಬೇಕಾದರೆ ಕಷ್ಟ. ಅದಕ್ಕೆ ಹಲವು ಆಕಾರ, ಬಣ್ಣ, ಭಾವಗಳ ಸಹಾಯ ಬೇಕು. ಇದುವರೆಗೆ ಅರ್ಜುನನಿಗೆ
ಇಂದ್ರಿಯ ಜನ್ಯ ಅನುಭವ ಮಾತ್ರ ಪರಿಚಯವಾಗಿತ್ತು. ಈಗ ಅವನು ಎಂದಿಗೂ ನೋಡದ, ಕೇಳದ, ಅನುಭವಿಸದ ಅನುಭವಕ್ಕೆ ಸಿದ್ಧನಾಗಬೇಕು. ಮನೆ ಹಿಂದಿನ ಕೊಳದಲ್ಲಿ ಈಜುತ್ತಿದ್ದವರನ್ನು ಭೋರ್ಗರೆದು ಮರೆಯುತ್ತಿರುವ ಪರ್ವತದಂತೆ ಎದ್ದು ಬೀಳುತ್ತಿರುವ ಅಸಂಖ್ಯಾತ ಅಲೆಗಳಿಂದ ಕೂಡಿದ ಅನಂತ ಸಾಗರದ ಮಧ್ಯದಲ್ಲಿ ಬಿಟ್ಟಂತಾಗಿದೆ ಅರ್ಜುನನ ಪರಿಸ್ಥಿತಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಅರ್ಜುನ, ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುದ್ಗಣಗಳನ್ನು ಮತ್ತು ಹಿಂದೆ ಎಂದೂ ನೋಡದಿರುವ ಅನೇಕ ಆಶ್ಚರ್ಯಗಳನ್ನು ನೋಡು. ಶ್ರೀಕೃಷ್ಣನ ವ್ಯಕ್ತಿತ್ವವೇ ಒಂದು ಪರದೆ ಆಯಿತು. ಹೇಗೆ ಸಿನಿಮಾ ಪರದೆಯ ಮೇಲೆ ಬೀಳುವುದೋ ಹಾಗೆಯೇ ಶ್ರೀಕೃಷ್ಣನೆಂಬ ವ್ಯಕ್ತಿಯ ಪರದೆಯ ಮೇಲೆ ವಿಶ್ವರೂಪವೆಂಬ ದೃಶ್ಯ ಬೀಳಲು ಮೊದಲಾಗುವುದು. ಅದು ಏನೇನು ಎಂಬುದು ಶ್ರೀಕೃಷ್ಣನೇ ಹಿಂದಿನಿಂದ ನಿಂತು ಅರ್ಜುನನಿಗೆ ವಿಸ್ತರಿಸುತ್ತಿರುವನು. ಅಲ್ಲಿ ವಿಭೂತಿ ಯೋಗದಲ್ಲಿ ಅರ್ಜುನನಿಗೆ ಹೇಳಿದ ವ್ಯಕ್ತಿಗಳೆಲ್ಲರೂ ಇಲ್ಲಿ ಕಾಣಿಸಿಕೊಳ್ಳುವರು. ಆದಿತ್ಯರು, ರುದ್ರರು, ವಸುಗಳು, ಅಶ್ವಿನಿ ದೇವತೆಗಳು ಮತ್ತು ಮರುದ್ಗಣಗಳೆಲ್ಲರೂ ಇರುವರು. ಶ್ರೀಕೃಷ್ಣನೆಂಬ ಪರದೆಯ ಮೇಲೆ ಹಿಂದೆ ಅರ್ಜುನ ಎಂದೂ ನೋಡದ ಆಶ್ಚರ್ಯವನ್ನು ನೋಡುತ್ತಾನೆ. ಶ್ರೀಕೃಷ್ಣನೆಂಬ ವ್ಯಕ್ತಿಯನ್ನು ಅರ್ಜುನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿದ್ದ. ಅವನು ಅರ್ಜುನನಿಗೆ ಸಖನಾಗಿದ್ದ. ಈಗ ತತ್ವಜ್ಞಾನಿ ಎಂದು ಗೊತ್ತಾಯಿತು ಮತ್ತು ಅರ್ಥವಾಯಿತು. ಒಂದು ಹೆಜ್ಜೆ ಮುಂದೆ ಹೋಗಿ ಅವನು ಅರ್ಜುನನಿಗೆ ಗುರು ಮಾತ್ರವಲ್ಲ, ಲೋಕಗುರುವಾದ ಭಗವಂತನೇ ಎಂಬುದು ಗೊತ್ತಾಗುವುದು. ಆ ಭಗವಂತ ಈಗ ವಿಶ್ವರೂಪದ ಪೋಷಾಕಿನಲ್ಲಿ ವ್ಯಕ್ತವಾಗುತ್ತಿರುವನು. ಇದು ಅವನ ಐಶ್ವರ್ಯ ರೂಪ. ಶ್ರೀಕೃಷ್ಣ ಸಾಮಾನ್ಯವಾದ ತನ್ನ ವ್ಯಕ್ತಿತ್ವದ ಹಿಂದೆ ಇರುವ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುವನು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಅರ್ಜುನ, ಇಲ್ಲಿ ನನ್ನ ದೇಹದ ಒಂದು ಕಡೆಯಲ್ಲಿ ಚರಾಚರವಾದ ಜಗತ್ತನ್ನು ನೋಡು. ಮತ್ತೆ ಬೇರೆ ಯಾವುದನ್ನು ನೋಡಬೇಕೆಂದು ಇಚ್ಛಿಸುವೆಯೋ ಅದನ್ನು ನೋಡು. ಶ್ರೀಕೃಷ್ಣನ ದೇಹದಲ್ಲೇ ಬ್ರಹ್ಮಾಂಡವೆಲ್ಲ ಇದೆ. ಈ ಬ್ರಹ್ಮಾಂಡದಲ್ಲಿರುವ ಚರಾಚರ ವಸ್ತುಗಳೆಲ್ಲ ಅಲ್ಲಿವೆ. ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವೂ ಅಲ್ಲಿದೆ. ಈಗ ಏನಾಗುತ್ತಿದೆ? ಕುರುಕ್ಷೇತ್ರದಲ್ಲಿ ಅದನ್ನು ನೋಡಬೇಕಾದರೆ ನೋಡಬಹುದು. ಮುಂದೆ ಏನಾಗುವುದು ಅದನ್ನೂ ಬೇಕಾದರೆ ನೋಡಬಹುದು. ವಿಶ್ವರೂಪದಲ್ಲಿ ಬರುವ ಭಗವಂತನ ಸ್ವರೂಪ ಸುಂದರವಾದ, ಮನೋಹರವಾದ ರೂಪವಲ್ಲ. ಇದನ್ನು ನೋಡುತ್ತಿದ್ದರೆ ಇನ್ನೂ ನೋಡಬೇಕು ಎನಿಸುವುದಿಲ್ಲ. ನೋಡಿದ ತತ್ಕ್ಷಣ ಕಣ್ಣು ಮುಚ್ಚಿಕೊಳ್ಳುವಷ್ಟು ಕಾಂತಿಯಿಂದ ಕೂಡಿದೆ. ಭಗವಂತನ ಸಾಧಾರಣ ರೂಪ ಅರುಣ ಸಂಧ್ಯಾರಾಗದ ಮೋಡಗಳ ಹಿಂದೆ ಇರುವ ಸೂರ್ಯನಂತೆ ನೋಡಲು ಮನೋಹರವಾಗಿರುವುದು. ಎಷ್ಟು ಹೊತ್ತು ಬೇಕಾದರೂ ಅದನ್ನು ನೋಡುತ್ತಿರಬಹುದು. ಆದರೆ ಮಧ್ಯಾಹ್ನದ ದಹಿಸುತ್ತಿರುವ ಸೂರ್ಯನನ್ನು ಒಂದು ಕ್ಷಣ ಕೂಡ ನೋಡುವುದಕ್ಕೆ ಕಷ್ಟವಾಗುವುದು. ವಿಶ್ವರೂಪ ಈ ಗುಂಪಿಗೆ ಸೇರಿದ್ದು. ಅದನ್ನು ನಮ್ಮ ಸಾಧಾರಣ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಬೇರೆಯೇ ಒಂದು ಕನ್ನಡಕವೇ ಬೇಕಾಗುವುದು. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನಿನ್ನ ಕಣ್ಣಿನಿಂದಲೇ ನನ್ನನ್ನು ನೋಡಲು, ಅಂದರೆ ನಿನ್ನ ಚರ್ಮದ ಕಣ್ಣಿನಿಂದಲೇ ನನ್ನನ್ನು ನೋಡಲು ಶಕ್ತನಾಗಲಾರೆ. ನಿನಗೆ ದಿವ್ಯವಾದ ಚಕ್ಷಸ್ಸನ್ನು ಕೊಡುತ್ತೇನೆ. ನನ್ನ ಈಶ್ವರೀ ರೂಪವನ್ನು ನೋಡು. ನಮ್ಮ ಕಣ್ಣು ಜಡ ಕಣ್ಣು. ಕಣ್ಣು ಮುಂದಿರುವ ಸಾಮಾನ್ಯವಾದುದನ್ನು ಮಾತ್ರ ತಿಳಿದುಕೊಳ್ಳಬಲ್ಲದು. ಕಣ್ಣು ಮುಂದೆ ಇದ್ದರೂ ಅದು ತುಂಬಾ ಸೂಕ್ಷ್ಮವಾಗಿದ್ದರೆ ಅಥವಾ ಅದು ತುಂಬಾ ದೂರದಲ್ಲಿದ್ದರೆ ಅದನ್ನು ಅರಿಯಲಾರದು. ಅದಕ್ಕೆ ಸೂಕ್ಷ್ಮ ವಸ್ತುವನ್ನು ಒಂದು ಮೈಕ್ರೋಸ್ಕೋಪಿನ ಕೆಳಗಡೆ ಇಡುವರು. ಆಗ ನಮಗೆ ಮುಂಚೆ ಕಾಣದ ಒಂದು ಹೊಸ ಪ್ರಪಂಚವೇ ತೋರುವುದು. ಅದರಂತೆಯೇ ದೂರದಲ್ಲಿರುವುದನ್ನು ನೋಡಬೇಕಾದರೆ ಟೆಲಿಸ್ಕೋಪ್ ಅನ್ನು ತೆಗೆದುಕೊಳ್ಳಬೇಕು. ಆ ಟೆಲಿಸ್ಕೋಪಿನ ಮೂಲಕ ಸೂರ್ಯ, ಚಂದ್ರ ಮುಂತಾದವುಗಳನ್ನು ನಮ್ಮ ಹತ್ತಿರ ಇರುವಂತೆ ಭಾಸವಾಗುವವು. ಅಲ್ಲಿ ಹಲವು ವಿವರಗಳನ್ನು ನೋಡುತ್ತೇವೆ. ಈಗ ಅರ್ಜುನನಿಗೆ ತೋರುತ್ತಿರುವ ದೃಶ್ಯ ಭಗವಂತನ ವಿಶ್ವರೂಪ. ಇದೊಂದು ಅತೀಂದ್ರಿಯದ ಅನುಭವ. ಇದನ್ನು ನೋಡಬೇಕಾದರೆ ಅತೀಂದ್ರಿಯ ನಯನಗಳೇ ಬೇಕಾಗುವುದು. ಯಾರು ತನ್ನ ವಿಶ್ವರೂಪವನ್ನು ತೋರುವನೋ ಅವನೇ
ಅರ್ಜುನನಿಗೆ ಅದನ್ನು ನೋಡುವುದಕ್ಕೆ ದಿವ್ಯ ಚಕ್ಷುವನ್ನು ಕೊಡುವನು. ನಮ್ಮಲ್ಲಿ ಇರುವುದನ್ನು ಮತ್ತೊಬ್ಬನಿಗೆ ತೋರಿಸುವುದೇ ಒಂದು ದೊಡ್ಡಸ್ತಿಕೆಯಲ್ಲ, ತೋರಿಸಿದ್ದನ್ನು ಸರಿಯಾಗಿ ತಿಳಿದುಕೊಳ್ಳುವಂತೆ ಮಾಡಬೇಕು. ಅತೀಂದ್ರಿಯದ ಅನುಭವದ ತಾಪವನ್ನು ಸಹಿಸುವುದಕ್ಕೆ ವ್ಯಕ್ತಿಯನ್ನು ಅಣಿ ಮಾಡಬೇಕು. ಅರ್ಜುನನನ್ನು ಮೊದಲು ಅಣಿ ಮಾಡುವನು. ಆಗಲೇ ಕುರುಕ್ಷೇತ್ರದಿಂದ ಬಹಳ ದೂರದಲ್ಲಿ ಅರಮನೆಯಲ್ಲಿ ಕುಳಿತಿರುವ ಅಂಧ ಧೃತರಾಷ್ಟ್ರನ ಹತ್ತಿರ ಇರುವ ಸಂಜಯನಿಗೂ ಈ ಅನುಭವ ಆಗುವುದು. ಅರ್ಜುನ ದಿವ್ಯ ಚಕ್ಷುಸ್ಸನ್ನು ಪಡೆದುಕೊಂಡ ಮೇಲೆ ಏನನ್ನು ನೋಡುವನೋ ಅದನ್ನು ಸಂಜಯನು ನೋಡುವನು. ವ್ಯಾಸರ ವರದ ಮೂಲಕ ಸಮರಕ್ಷೇತ್ರದಲ್ಲಿ ಹೊರಗೆ ಏನಾಗುತ್ತಿದೆ ಮತ್ತು ಯಾರ ಮನಸ್ಸಿನಲ್ಲಿ ಏನಾಗುತ್ತಿದೆ ಅದನ್ನೆಲ್ಲಾ ನೋಡಬಹುದಾಗಿತ್ತು. ಅರ್ಜುನ ಏನನ್ನು ನೋಡುತ್ತಾನೆಯೋ ಅದು ಸಂಜಯನಿಗೂ ಕಾಣುವುದು. ಅರ್ಜುನನಿಗೆ ಏನೆನಿಸುತ್ತಿದೆಯೋ ಅದೂ ಸಂಜಯನಿಗೆ ತಿಳಿಯುವುದು. ಅದನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ವಿವರಿಸುತ್ತಿರುವನು. ಹೀಗಾಗಿ ಸಂಜಯನು ಹೇಳುತ್ತಾನೆ, ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ರಾಜನೇ, ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಅನಂತರ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿದನು. ಶ್ರೀಕೃಷ್ಣ ಯೋಗೇಶ್ವರ, ಏನನ್ನು ಬೇಕಾದರೂ ತಾನು ಅನುಭವಿಸಬಲ್ಲ ಮತ್ತು ಅದನ್ನು ಮತ್ತೊಬ್ಬ ಅನುಭವಿಸುವಂತೆ ಮಾಡಬಲ್ಲ ದಿವ್ಯ ಶಕ್ತಿಯಿತ್ತು. ಅವನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರುತ್ತಾನೆ ಮತ್ತು ಅದನ್ನು ನೋಡುವುದಕ್ಕೆ ದಿವ್ಯ ಕಣ್ಣುಗಳನ್ನು ಕೂಡ ಕೊಡುತ್ತಾನೆ. ಮಹಾಭಾರತದಲ್ಲಿ ಇನ್ನು ಕೆಲವರಿಗೆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರುತ್ತಾನೆ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನನಿಗೆ ಸಂಧಿ ಮಾಡಿಕೋ ಎಂದು ಒಡಂಬಡಿಸಲು ಬಂದಾಗ ಅವನನ್ನು ಹಿಡಿದು ಹಗ್ಗದಿಂದ ಕಟ್ಟುವಂತೆ ಆಳುಗಳಿಗೆ ದುರ್ಯೋಧನ ಆಜ್ಞಾಪಿಸುತ್ತಾನೆ. ಆಗ ಅಲ್ಲಿರುವವರೆಲ್ಲ ಶ್ರೀಕೃಷ್ಣನಂತೆ ಕಾಣುತ್ತಾರೆ. ಯಾರನ್ನು ಕಟ್ಟುವುದು? ಕಕ್ಕಾಬಿಕ್ಕಿಯಾಗುತ್ತಾರೆ ಆಳುಗಳೆಲ್ಲ. ಭೀಷ್ಮನಂತಹ ಜ್ಞಾನಿಗಳು ಭಗವಂತನ ವಿಶ್ವರೂಪಕ್ಕೆ ಮಣಿಯುತ್ತಾರೆ. ಆದರೆ ಭಂಡನಾದ ದುರ್ಯೋಧನನಾದರೂ ಶ್ರೀಕೃಷ್ಣ ಒಬ್ಬ ಮಾಯಾವಿ, ನಮ್ಮನ್ನು ವಂಚಿಸಲು ಇದನ್ನು ಮಾಡಿರುವನು ಎಂದು ಹೇಳುತ್ತಾನೆ. ದುರ್ಯೋಧನ ತನ್ನ ಕಣ್ಣಿಂದಲೇ ವಿಶ್ವರೂಪವನ್ನು ನೋಡಿದ, ಆದರೆ ಅದನ್ನು ತಿಳಿದುಕೊಳ್ಳಲು ಯೋಗ್ಯತೆ ಅವನಿಗೆ ಇರಲಿಲ್ಲ. ಈ ಯೋಗ್ಯತೆಯನ್ನು ನಾವು ಸಾಧನೆಯ ಮೂಲಕ ಸಾಧಿಸಬೇಕು. ಇಲ್ಲದೆ ಇದ್ದರೆ ದೇವರೇ ಎದುರಿಗೆ ಬಂದು ನಿಂತುಕೊಂಡು ನಾನು ದೇವರು ಎಂದರೆ ಎಷ್ಟು ಜನ ಅದನ್ನು ತಿಳಿದುಕೊಳ್ಳಬಲ್ಲರು? ಯುದ್ಧವಾದ ಮೇಲೆ ಶ್ರೀಕೃಷ್ಣ ದ್ವಾರಕೆಗೆ ಹಿಂದಿರುಗುತ್ತಿದ್ದಾಗ ಉದಂಕನೆಂಬ ಋಷಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಕೊಂಡಾಗ ವಿಶ್ವರೂಪವನ್ನು ತೋರಿಸುತ್ತಾನೆ. ಶಾಂತಿ ಪರ್ವದಲ್ಲಿ ನಾರಾಯಣ ನಾರದರಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ ಕೆಲವು ವರ್ಣನೆಗಳಿವೆ. ಆದರೆ ಎಲ್ಲೂ ಅರ್ಜುನನಿಗೆ ಕಂಡ ವಿಶ್ವರೂಪದಂತೆ ಇಲ್ಲ. ಇಲ್ಲಿ ಅವನ ರುದ್ರಾವತಾರವೇ ಹೆಚ್ಚಾಗಿ ಕಾಣುವುದು. ದ್ವಾಪರ ಯುಗದ ಕೊನೆ ಎಲ್ಲವನ್ನೂ ಸಂಹಾರ ಮಾಡುವುದಕ್ಕೆ ಸಿದ್ಧನಾದ ಭಗವಂತನನ್ನು ನೋಡುವೆವು. ರೈತ ತನ್ನ ಕೈಯಲ್ಲಿ ಕುಡುಗೋಲನ್ನು ತೆಗೆದುಕೊಂಡು ಬಲಿತ ತೆನೆಗಳನ್ನೆಲ್ಲ ಹೇಗೆ ಕೇಳುವನೋ ಹಾಗೆ ಭಗವಂತ ಎಲ್ಲರನ್ನೂ ನಿರ್ನಾಮ ಮಾಡುತ್ತಿರುವನು. ವಿಶ್ವರೂಪ ದರ್ಶನವೆಂಬುದು ಒಂದು ಅಪೂರ್ವ ಅನುಭವ. ಸಾಧಾರಣವಾಗಿ ಭಗವಂತನ ಸೌಮ್ಯ ರೂಪವನ್ನು ಭಕ್ತರು ಬಯಸುತ್ತಾರೆ. ಆದರೆ ಇಲ್ಲಿ ಬರುವ ದೃಶ್ಯವಂತೂ ಭೀಕರವಾಗಿದೆ, ಭಯಾನಕವಾಗಿದೆ. ಇದನ್ನು ಸಹಿಸಲು ಗಂಡೆದೆಬೇಕು. ಸತ್ಯ ಸುಂದರವಾಗಿರುವಂತೆ ಕಠೋರವಾಗಿಯೂ ಇರುವುದು. ಅದರ ಒಂದು ಭಾಗ ಸುಂದರ, ಮತ್ತೊಂದು ಭಾಗ ಕಠೋರ. ಅವನು ವನಮಾಲಿ ಮಾತ್ರವಲ್ಲ, ರುಂಡಮಾಲಿಯೂ ಹೌದು. ವರ ಮತ್ತು ಅಭಯಗಳನ್ನು ಕೊಡುವ ಕೈಗಳೇ ಅಲ್ಲ ಅವನಿಗಿರುವುದು. ನಿರ್ದಯವಾಗಿ ಅನಾವಶ್ಯಕವಾದುದನ್ನೆಲ್ಲ ಧ್ವಂಸ ಮಾಡುವುದಕ್ಕೆ ಶಸ್ತ್ರಸನ್ನದ್ಧನಾಗಿರುವನು ಮತ್ತೊಂದು ಕೈಯಲ್ಲಿ. ಪ್ರಪಂಚದ ಮತ್ತಾವ ಸಾಹಿತ್ಯದಲ್ಲೂ ಇಂತಹ ಭಗವದ್ ಭಾವನೆ ದೊರಕುವುದಿಲ್ಲ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನೇಕ ಮುಖಗಳು, ಕಣ್ಣುಗಳು ಇರುವ, ಅನೇಕ ಅದ್ಭುತ ದರ್ಶನಗಳು ಇರುವ, ದಿವ್ಯಾಭರಣಗಳಿಂದ ಅಲಂಕೃತವಾದ ಮತ್ತು ಎತ್ತಿ ಹಿಡಿಯಲ್ಪಟ್ಟ ಅನೇಕ ದಿವ್ಯಾಯುಧಗಳಿಂದ ಕೂಡಿದ. ಇಲ್ಲಿ ಅನಂತವನ್ನು ಸಾಂತದ ಭಾಷೆಯಲ್ಲೇ ವಿವರಿಸಲು ಪ್ರಯತ್ನಿಸಿದೆ. ಭಗವಂತನನ್ನು ಹಲವು ರೀತಿಯಲ್ಲಿ ವಿವರಿಸಲು ಯತ್ನಿಸುವರು. ಒಂದೇ ನೇತಿ ನೇತಿ ಇದಾವುದು ಅಲ್ಲ ಅಲ್ಲ ಎಂದು ಹೇಳುವುದು. ನಮಗೆ ಕಾಣುವುದೆಲ್ಲ ದೇಶಕಾಲ ನಿಮಿತ್ತದ ಒಳಗೆ ಇರುವುದು. ಅನಂತವನ್ನು ಇದರ ಮೂಲಕ ಹಿಡಿಯುವುದಕ್ಕೆ ಆಗುವುದಿಲ್ಲ. ತೂತಿನ ಬಲೆಯಲ್ಲಿ ಗಾಳಿಯನ್ನು ಹಿಡಿಯುವುದಕ್ಕೆ ಯತ್ನಿಸಿದಂತೆ ಅದು.
ಎರಡನೆಯದೇ ಪರಸ್ಪರ ವಿರೋಧಗಳಿಂದ ಅವನನ್ನು ವಿವರಿಸಲು ಯತ್ನಿಸುವುದು. ಅದು ಅಣುವಿಗೆ ಅಣು, ಮಹತ್ತಿಗೆ ಮಹತ್ತು. ಅದು ಹತ್ತಿರದಲ್ಲಿದೆ ಮತ್ತು ದೂರದಲ್ಲಿದೆ. ಅದು ಎಲ್ಲ ವಸ್ತುಗಳ ಒಳಗೂ ಇದೆ ಮತ್ತು ಎಲ್ಲ ವಸ್ತುಗಳ ಹೊರಗೂ ಇದೆ. ಅದು ಚಲಿಸುತ್ತಿದೆ ಮತ್ತು ಚಲಿಸುತ್ತಿಲ್ಲ ಇತ್ಯಾದಿ. ಉಪನಿಷತ್ತಿನಲ್ಲಿ ಈ ರೀತಿ ವಿವರಿಸುವುದಕ್ಕೆ ಆಗದುದನ್ನು ವಿವರಿಸಲು ಯತ್ನಿಸುವರು. ಮೂರನೆಯ ಮಾರ್ಗವೇ ಇಲ್ಲ. ಸದ್ಗುಣಗಳನ್ನು, ಜ್ಞಾನವನ್ನು, ಶಕ್ತಿಯನ್ನು, ಪವಿತ್ರತೆಯನ್ನು ಒಂದು ವ್ಯಕ್ತಿಗೆ ಆರೋಪ ಮಾಡುವುದು ಈ ವಿವರಣೆ ಕೂಡ ಅಪೂರ್ಣವಾಗಿದೆ. ಏಕೆಂದರೆ ಇದು ತನಗೆ ವಿರೋಧವಾದುದನ್ನು ತ್ಯಜಿಸುವುದು. ಗೀತೆಯಲ್ಲಿ ಬರುವ ಭಾವನೆಯಾದರೂ ಮೇಲೆ ಹೇಳಿದ ಒಳ್ಳೆಯದನ್ನೆಲ್ಲ ತೆಗೆದುಕೊಳ್ಳುವುದು, ಜೊತೆಗೆ ಕಾಲರುದ್ರನ ಗುಣಗಳನ್ನು ಕೂಡ ಅದಕ್ಕೆ ಬೆರೆಸುವುದು. ಅದು ಏಕಕಾಲದಲ್ಲಿ ಸುಂದರವಾಗಿದೆ ಮತ್ತು ಭೀಕರವಾಗಿದೆ. ಅದನ್ನು ನೋಡಿದರೆ ಭಕ್ತಿ ಗೌರವಗಳು ನಮ್ಮ ಹೃದಯದಲ್ಲಿ ಸ್ಫುರಿಸುವುದು ಮಾತ್ರವಲ್ಲ, ಅಂಜಿಕೆ ಆಶ್ಚರ್ಯಗಳು ಉಂಟಾಗುವವು. ಇದು ಬರೀ ನಮ್ಮ ಹೃದಯಕ್ಕೆ ಆನಂದವನ್ನು ಕೊಡುವ ದೇವರಲ್ಲ, ಭೀಕರವಾದ ನಗ್ನ ಸತ್ಯವನ್ನು ಹೃದಯ ಕಂಪಿಸುವ ಭಾಷೆಯಲ್ಲಿ ಹೇಳುವುದು. ಅವನಿಗೆ ಅನೇಕ ಮುಖಗಳು, ಎಲ್ಲಿ ನೋಡಿದರೂ ಅವನೇ ಕಾಣುತ್ತಿರುವನು. ಅವನಿಗೆ ಅನೇಕ ಕಣ್ಣುಗಳು, ಎಲ್ಲವನ್ನೂ ನೋಡುತ್ತಿವೆ ಆ ಕಣ್ಣುಗಳು. ಯಾವುದನ್ನು ಅದರ ಮುಂದೆ ಬಚ್ಚಿಡುವಂತೆ ಇಲ್ಲ. ಹೊರಗೆ ಆಗುತ್ತಿರುವುದನ್ನು ಮಾತ್ರ ನೋಡುವ ಕಣ್ಣುಗಳಲ್ಲ ಅವು, ಹೃದಯವನ್ನು ತೂರಿ ನೋಡಬಲ್ಲವು. ಅನೇಕ ಅದ್ಭುತ ದರ್ಶನಗಳನ್ನು ಕಾಣುತ್ತಿರುವನು. ಒಂದು ರೂಪವಲ್ಲ, ಒಂದು ಆಕಾರವಲ್ಲ, ಒಂದು ಬಣ್ಣವಲ್ಲ. ಮನುಷ್ಯ ಕಲ್ಪಿಸಿಕೊಳ್ಳಬಲ್ಲ ಎಲ್ಲ ಆಕಾರಗಳ ಹಿಂದೆಯೂ ಭಗವಂತನೇ ಇರುವನು. ದಿವ್ಯ ಆಭರಣಗಳಿಂದ ಅವನು ಅಲಂಕೃತನಾಗಿರುವನು. ವಿರಾಟ್ ರೂಪಿಯಾದ ಭಗವಂತನಿಗೆ ವಿರಾಟ್ ಪ್ರಕೃತಿಯೇ ಅಲಂಕಾರವನ್ನು ಮಾಡಿದೆ. ಅವನಿಗೆ ಒಂದು ಜೊತೆಯಲ್ಲ ಕೈಗಳು, ಎಲ್ಲೆಲ್ಲೂ ಅವನ ಕೈಗಳೇ. ಒಂದೊಂದು ಕೈಗಳಲ್ಲಿಯೂ ಒಂದೊಂದು ಬಗೆಯ ಆಯುಧ. ಒಂದೊಂದನ್ನು ನಾಶ ಮಾಡುವುದಕ್ಕೆ ಒಂದೊಂದು ಬಗೆಯ ಆಯುಧಗಳನ್ನು ಉಪಯೋಗಿಸುವನು. ಆಯುಧಗಳು ಕೂಡ ಎತ್ತಿ ಹಿಡಿಯಲ್ಪಟ್ಟಿವೆ. ಅಂದರೆ ಎಲ್ಲ ಆಯುಧಗಳು ಉಪಯೋಗಕ್ಕೆ ಅಣಿಯಾಗಿವೆ, ಕೇವಲ ಅಲಂಕಾರಕ್ಕಾಗಿ ಇರುವಂತಹದ್ದಲ್ಲ ಆಯುಧಗಳು. ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯವಾದ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿರುವ, ದಿವ್ಯ ಗಂಧದಿಂದ ಅನುಲಿಪ್ತನಾದ, ಸರ್ವ ಆಶ್ಚರ್ಯಮಯನೂ ಅನಂತನೂ ವಿಶ್ವತೋಮುಖನೂ ಆದ ದೇವರನ್ನು ತೋರಿಸಿದನು. ಅವನು ದಿವ್ಯ ಮಾಲೆಯನ್ನು ಧರಿಸಿರುವನು. ಬಾಡುವ ಹೂಗಳಿಂದ ಕೂಡಿದ ಮರ್ತ್ಯರ ಮಾಲೆಯಲ್ಲ, ನಯನ ಮನೋಹರವಾದ ವಸ್ತ್ರಗಳಿಂದ ಅಲಂಕೃತನಾಗಿರುವನು. ಅವನು ಲೇಪಿಸಿಕೊಂಡಿರುವ ಗಂಧ ದಿಸೆ ದಿಸೆಗೆ ಪರಿಮಳವನ್ನು ಬೀರುತ್ತಿದೆ. ಅವನು ಆಶ್ಚರ್ಯದಿಂದ ಕಾಣುತ್ತಿರುವನು. ಇಂತಹ ರೂಪ ನಮ್ಮ ಕಣ್ಣಿಗೆ ಎಂದೂ ಹೊಳೆದಿಲ್ಲ. ಅವನು ಧರಿಸಿದ ಹಾರ, ಉಟ್ಟ ಬಟ್ಟೆ, ಪೂಸಿದ ಗಂಧ ಇವುಗಳನ್ನು ಮಾನವ ಇದುವರೆಗೆ ಕಂಡು ಕೇಳಿ ಅನುಭವಿಸಿ ಅರಿಯ. ಅದಕ್ಕೆ ಅಂತಹ ಆಶ್ಚರ್ಯ ಪರವಶನಾದುದು. ಅವನು ಅನಂತ, ಎಲ್ಲಿ ನೋಡಿದರೂ ಅವನೇ ಕಾಣುತ್ತಿರುವನು. ಅವನಿಗೆ ಒಂದು ಆದಿ ಅಂತ್ಯವಿಲ್ಲ. ಎಲ್ಲಾ ರೂಪಗಳ ಹಿಂದೆಯೂ ಅವನೇ ಇರುವನು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಹಸ್ರ ಸೂರ್ಯನ ಪ್ರಭೆಯು ಒಂದೇ ಸಲ ಆಕಾಶದಲ್ಲಿ ಉಂಟಾದರೆ ಅದನ್ನು ಆ ಮಹಾತ್ಮನ ತೇಜಸ್ಸಿಗೆ ಹೋಲಿಸಬಹುದು. ಸೂರ್ಯ ಯಾವಾಗಲೂ ಜ್ಞಾನಕ್ಕೆ ನಿಂತಿರುವನು. ಹೇಗೆ ಅವನು ಉದಿಸಿದರೆ ಕತ್ತಲೆ ತೊಲಗುವುದೋ ಹಾಗೆ ಜ್ಞಾನಭಾಸ್ಕರನೆದುರಿಗೆ ಅಜ್ಞಾನ ಮಾಯವಾಗುವುದು. ಸೂರ್ಯ ಸ್ವಯಂ ಜ್ಯೋತಿ ಸ್ವರೂಪ. ಅವನು ಗೃಹಾದಿಗಳಿಗೆ ಬೆಳಕನ್ನು ದಾನ ಮಾಡುತ್ತಾನೆ. ಅದರಂತೆಯೇ ಪರಮಾತ್ಮ ಸ್ವಯಂ ಜ್ಯೋತಿ ಸ್ವರೂಪ. ಅವನು ಬೆಳಗುವುದರಿಂದ ಈ ಪ್ರಪಂಚದಲ್ಲಿ ಉಳಿದುವುಗಳೆಲ್ಲ ಬೆಳಗುವವು. ಒಂದು ಸೂರ್ಯನ ಪ್ರಭೆಯನ್ನೇ ನಾವು ಸಹಿಸುವುದು ಕಷ್ಟವಾಗುವುದು. ಹಾಗಿರುವಾಗ ಸಹಸ್ರ ಸೂರ್ಯನ ಪ್ರಭೆಯು ಆಕಾಶದಲ್ಲಿದ್ದರೆ ಆಗ ನಮ್ಮ ಮನಸ್ಸಿನಲ್ಲಿ ಆಗುವ ಸ್ಥಿತಿಯನ್ನು ನಾವು ಕಲ್ಪಿಸಿಕೊಳ್ಳಬೇಕು. ನಮ್ಮ ಜಡ ಕಣ್ಣುಗಳು ಈಗಿರುವ ಕಾಂತಿಗಿಂತ 2-3ರಷ್ಟು ಆಗುತ್ತಾ ಬಂದರೆ ಅದನ್ನು ನೋಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನಮ್ಮ ಕಣ್ಣು ತುಂಬಾ ಕಡಿಮೆ ಪ್ರಕಾಶಮಾನವಾದುದನ್ನು ಅರಿಯಲಾರದು. ಹಾಗೆಯೇ ಅತಿ ಪ್ರಕಾಶವನ್ನು ಕೂಡ ಅರಿಯಲಾರದು. ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ಚಕ್ಷುಸ್ಸನ್ನು ದಾನ ಮಾಡಿರುವುದರಿಂದ ಬಹುಶಃ ಅದರ ಸಹಾಯದಿಂದ ಅವನು ಸ್ವಲ್ಪ ಹೊತ್ತು ನೋಡುವ ಸ್ಥಿತಿಯಲ್ಲಿರಬಹುದು. ಗೊತ್ತಿರುವುದರ ಸಹಾಯದಿಂದ ಗೊತ್ತಿಲ್ಲದ ವಸ್ತುವನ್ನು ವಿವರಿಸುವುದು ರೂಢಿ. ಸೂರ್ಯ ಪ್ರಭೆಯ ಪರಿಚಯ ನಮಗೆ ಇದೆ.
ಅದಕ್ಕಿಂತ ಸಹಸ್ರ ಪಾಲು ಜಾಸ್ತಿ, ಅಂದರೆ ಮನಸ್ಸಿಗೆ ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಆಧಾರ ಸಿಕ್ಕುವುದು. ತ್ರೈಕಸ್ಥಂ ಜಗತ್ಕೃತ್ಸ್ನಂ ತ್ರವಿಭಕ್ತಮನೇಕಧಾ ಅಪಶ್ಯದ್ಭೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಆಗ ಅನೇಕ ಪ್ರಕಾರವಾಗಿ ವಿಭಾಗವಾಗಿರುವ ಜಗತ್ತೆಲ್ಲವೂ ದೇವದೇವನ ಶರೀರದಲ್ಲಿ ಒಂದು ಕಡೆ ಇರುವುದನ್ನು, ಅನೇಕ ಪ್ರಕಾರವಾಗಿ ವಿಭಾಗವಾಗಿರುವ ಜಗತ್ತೆಲ್ಲವೂ ದೇವದೇವನ ಶರೀರದಲ್ಲಿ ಒಂದು ಕಡೆ ಇರುವುದನ್ನು ಅರ್ಜುನ ನೋಡಿದನು. ಅಂದರೆ ಆಗ ಮನುಷ್ಯಲೋಕ, ಪಿತೃಲೋಕ, ಸ್ವರ್ಗಲೋಕ, ಪಾತಾಳ, ನರಕ ಮುಂತಾದ ಲೋಕಗಳನ್ನೆಲ್ಲ ಅಲ್ಲಿ ನೋಡುತ್ತಾನೆ. ಇಡೀ ಬ್ರಹ್ಮಾಂಡ ಭಗವಂತನ ಸಣ್ಣ ಅಂಶ. ಅವನಲ್ಲಿ ಇದು ಯಾವುದೋ ಒಂದು ಮೂಲೆಯಲ್ಲಿದೆ. ಖಗೋಳ ಶಾಸ್ತ್ರಜ್ಞರು ಸೂರ್ಯನಲ್ಲಿ ಕೆಲವು ಕಪ್ಪು ಚುಕ್ಕಿಗಳಿವೆ ಎನ್ನುತ್ತಾರೆ. ಆ ಕಪ್ಪು ಚುಕ್ಕಿಯಲ್ಲಿ ನಮ್ಮ ಭೂಮಿಯ ಗ್ರಹವನ್ನು ಹುಡುಕಬಹುದಂತೆ. ಈ ಕಪ್ಪು ಚುಕ್ಕೆ ಆ ಸೂರ್ಯನಲ್ಲಿರುವ ಒಂದು ರೋಮಕೂಪದಂತೆ. ಇನ್ನು ಆ ಸೂರ್ಯ ಈ ಭೂಮಿಗಿಂತ ಎಷ್ಟು ಪಾಲು ದೊಡ್ಡವನು ಊಹಿಸಿಕೊಳ್ಳಬಹುದು. ಹಾಗೆಯೇ ಆ ಸೂರ್ಯನು ಸಮುದ್ರ ತೀರದಲ್ಲಿರುವ ಒಂದು ಮರಳ ಕಣದಂತೆ ಈ ವಿಶ್ವದಲ್ಲಿರುವ ಇತರ ಸೂರ್ಯರೊಡನೆ ಹೋಲಿಸಿದಾಗ ಈ ವಿಶ್ವ ಆಗ ಮತ್ತೆಷ್ಟು ಬೃಹತ್ತಾಗಿರುವುದು. ಕೆಲವು ನಕ್ಷತ್ರಗಳು ನಮ್ಮ ಭೂಮಿಗೆ ಎಷ್ಟು ದೂರದಲ್ಲಿವೆ ಎಂದರೆ ಅವುಗಳ ಕಾಂತಿ ಇನ್ನೂ ನಮಗೆ ಬಂದೇ ಇಲ್ಲ. ಅದು ಸೆಕೆಂಡಿಗೆ, ಬೆಳಕಿನ ವೇಗ ಸೆಕೆಂಡಿಗೆ 1,86,000 ಮೈಲಿ ವೇಗದಲ್ಲಿ ಸಹಸ್ರಾರು ವರ್ಷಗಳಿಂದ ಚಲಿಸುತ್ತಿದ್ದರೂ ನಮ್ಮ ಭೂಮಿಗೆ ತಲುಪದೇ ಇದ್ದರೆ ಆ ನಕ್ಷತ್ರಗಳು ಎಷ್ಟು ದೂರದಲ್ಲಿವೆ ಎಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ಇಂತಹ ಬೃಹತ್ತಾದ ವಿಶ್ವವೆಲ್ಲ ಆಗಿರುವುದು ಭಗವಂತನ ಯಾವುದೋ ಒಂದು ಅಂಶದಿಂದ. ಯಾವಾಗ ಒಬ್ಬ ದೇವರನ್ನು ನೋಡುತ್ತಾನೆಯೋ ಆಗ ಈ ಬ್ರಹ್ಮಾಂಡ ಅವನ ಯಾವುದೋ ಒಂದು ನಗಣ್ಯ ವಸ್ತು ಎಂಬುದು ಗೊತ್ತಾಗುವುದು. ತತಸ್ಸ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅನಂತರ ಆಶ್ಚರ್ಯ ಭರಿತನು, ಹರ್ಷದಿಂದ ರೋಮಾಂಚವುಳ್ಳವನು ಆದ ಅರ್ಜುನ ಶ್ರೀಕೃಷ್ಣನಿಗೆ ಶಿರಸಾ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಹೀಗೆ ಹೇಳುತ್ತಾನೆ. ಯಾವಾಗ ಶ್ರೀಕೃಷ್ಣನಲ್ಲಿ ವಿಶ್ವರೂಪವನ್ನು ಅರ್ಜುನ ನೋಡುತ್ತಾನೆಯೋ ಆಗ ಆಶ್ಚರ್ಯಭರಿತನಾಗುತ್ತಾನೆ. ಶ್ರೀಕೃಷ್ಣನನ್ನು ತನ್ನ ಸ್ನೇಹಿತ, ಆಪ್ತ ಮತ್ತು ಇತ್ತೀಚೆಗೆ ಅವನೊಬ್ಬ ದೊಡ್ಡ ತತ್ವಜ್ಞಾನಿ ಎಂದು ತಿಳಿದುಕೊಂಡಿದ್ದ. ಆದರೆ ಈಗ ನೋಡಿದರೆ ಅವನೇ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ. ಜೀವನದಲ್ಲಿ ನಾವು ಊಹಿಸದೇ ಇರುವುದು ಆದಾಗ ಆಶ್ಚರ್ಯ ಪಡುತ್ತೇವೆ. ನಮ್ಮ ಬುದ್ಧಿ ಅದನ್ನು ವಿವರಿಸಲಾರದು. ಮೊದಲನೇ ಪ್ರತಿಕ್ರಿಯೆಯೇ ಆಶ್ಚರ್ಯ, ಎರಡನೆಯದೇ ಹರ್ಷ, ಆನಂದ. ಸಾಕ್ಷಾತ್ ವಿರಾಡ್ರೂಪಿಯಾದ ಭಗವಂತನೇ ಎದುರಿಗೆ ನಿಂತಿರುವನು. ಅವನೊಂದು ವಜ್ರದ ಗಣಿ. ಇಹಲೋಕದ ಭೋಗ ಸಾಮಗ್ರಿಗಳೆಲ್ಲ ಗಾಜಿನ ಚೂರು. ಅವನನ್ನು ಪಡೆಯುವುದಕ್ಕೆ ಸರ್ವಸ್ವವನ್ನು ತ್ಯಜಿಸಿ ಹಗಲು ರಾತ್ರಿ ತಪಸ್ಸು ಮಾಡುವರು ಯೋಗಿಗಳು. ನಿತ್ಯ ಅನಿತ್ಯ ವಸ್ತುವನ್ನು ವಿಭಜನೆ ಮಾಡುವವರು ಜ್ಞಾನಿಗಳು. ಅವನನ್ನು ಪಡೆಯುವುದಕ್ಕೆ ಪ್ರಾರ್ಥಿಸುವರು, ಕೀರ್ತಿಸುವರು, ಯಾಚಿಸುವವರು ಭಕ್ತರು. ಇಂತಹ ಪರಮ ವ್ಯಕ್ತಿಯೇ ಅರ್ಜುನನ ಮುಂದೆ ನಿಂತಿರುವಾಗ ಹರ್ಷದಿಂದ ರೋಮಾಂಚನವಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಇದೊಂದು ಅಪೂರ್ವ ಅನುಭವ ಅರ್ಜುನನಿಗೆ. ಇದೂ ಕೂಡ ಭಗವಂತನ ಕೃಪೆಯಿಂದಲೇ ಬಂದದ್ದು. ಅರ್ಜುನನಿಗೆ ಈ ಭೂಮಾನುಭವ ಆದಾಗ ತಾನೇ ಅಡ್ಡ ಬೀಳುತ್ತಾನೆ. ಈ ಭೂಮಕ್ಕೆ ಅಂತಹ ಒಂದು ಶಕ್ತಿ ಇದೆ. ನಮ್ಮ ಮೇಲೆ ಯಾರೂ ಅದಕ್ಕೆ ಗೌರವ ತೋರು ಎಂದು ಹೇಳಬೇಕಾಗಿಲ್ಲ. ನಾವೇ ಸ್ವಾಭಾವಿಕವಾಗಿ ಹಾಗೆ ಮಾಡುತ್ತೇವೆ. ಸೂರ್ಯ ಹುಟ್ಟಿದರೆ ಕಮಲ ಅರಳುವುದು ಹೇಗೆ ಸ್ವಾಭಾವಿಕವೋ ಹಾಗೆ ಭಗವಂತನೆದುರಿಗೆ ಬಾಗುವುದು ಭಕ್ತನ ಸ್ವಭಾವ. ನಾವು ಅಲ್ಪರು ಆ ಭೂಮದೆದುರಿಗೆ. ಅರ್ಜುನ ದಂಡ ಪ್ರಣಾಮ ಮಾಡಿ ಎದ್ದಾದ ಮೇಲೆ ಕೈ ಜೋಡಿಸಿಕೊಂಡು ಸ್ತುತಿಸುತ್ತಾನೆ. ಮುಂದೆ ಬರುವ ಕೆಲವು ಶ್ಲೋಕಗಳಂತೂ ಅತ್ಯಂತ ಶ್ರೇಷ್ಠವಾದ ಭಾವನೆಗಳಿಂದ ತುಂಬಿ ತುಳುಕಾಡುತ್ತಿರುವ ಪ್ರಾರ್ಥನೆಗಳ ಗೊಂಚಲು. ಸಾಕ್ಷಾತ್ ಭಗವಂತನೇ ಅರ್ಜುನನ ಹೃದಯ ನಾಡಿಯನ್ನು ಮಿಡಿದಾಗ ಹೊರಹೊಮ್ಮಿದ ಗಾನ ಲಹರಿ. ಇದು ಸುಮ್ಮನೆ ಅರ್ಜುನನ ಹೃದಯದಿಂದ ಉಕ್ಕಿ ಬರುತ್ತಿದೆ. ತಿಳಿ ನೀರು ಚಿಲುಮೆಯಿಂದ ಜಿನುಗಿ ಜಿನುಗಿ ಬಂದಂತೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.